Okay, let's go. ನಮಸ್ಕಾರ ರೀ ಭರ್ಜರಿ ಮಂದಿ, ಹೆಂಗಿದ್ದೀರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಪ್ಪ ಅಂತಂದರೆ ಉಜ್ಜಯಿನಿಗೆ ಹೊರಟಿದ್ದೀವಿ. ಇಲ್ಲಿ ಹೋಗ್ಬೇಕಾದ್ರೆ ಒಂದು ಘಾಟ್ ಇದೆ. ಈ ಘಾಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದು ಚೆನ್ನಾಗಿ ಅನ್ಸಲ್ಲ. ನಾನು ಇಲ್ಲಿ ಸ್ಪೆಷಲ್ ಇಂಟ್ರೊಡಕ್ಷನ್ ಮಾಡ್ತೀನಿ ಒಬ್ಬರನ್ನ. ಅವ್ರು ಯಾರು ಅಂತಂದರೆ ಇಲ್ಲಿಗೆ ನಾವೆಲ್ಲರೂ ಸೇರಿ ಬಂದಿದ್ದೀವಿ. ನಮ್ಮ ಸಿಸ್ಟರು ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ಅವರೇ ಇಲ್ಲಿದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರೇ ನಮ್ಮ ಸಿಸ್ಟರ್. हाय गाइज. ಇವರು मराठीला ಹೇಳ್ತಾರೆ. ನಾನು निम्गे आम्हाला ट्रान्सलेट ಮಾಡ್ತೀನಿ कन्नड. तर आम्ही आता इथे संभाजीनगरपासून आलो आहे. तर हे माझे दादा आहेत. आम्ही इथे फिरायला आलो होतो उज्जैनला. तर येता येता 40 गावचं घाट आहे. तर इथे स्पॉटसाठी चांगलं आहे, फोटोशूट वगैरेसाठी, प्लस ह्याच्यासाठी व्हिडिओ शूटिंगसाठी ह्याच्यासाठी वगैरे चांगलं आहे. पावसाळ्यात वगैरे खूप छान व्ह्यू येते ह्याच्यामध्ये. तुम्ही नक्की इथे विजिट करा. त्यासाठी आता ह्याची तुम्ही नेचर बघू शकता ह्याचे. आता मी ह्याची हिस्ट्री सांगते. तर हे 40 गाव घाट ह्याचं का पडले, कारण की इथून ह्याच्यामधून आपल्याला इथून सगळे 40 गावं दिसतात. त्यामुळे ह्याचे 40 घाट म्हणून नाव पडले. तर ह्याच्यावरून आपण इथून संपर्क करू शकतो. तर ट्रॅकिंगसाठी बाकी सगळ्या प्रत्येक गोष्टीसाठी आपल्याला भेटू शकते इथे. बरंच तुम्ही ड्रायव्हिंग सेफ्टी करा, चांगली ड्रायव्हिंग करा, कारण इथे खूप हे ॲक्सिडेंटचे चान्सेस होऊ शकतात. तर तुम्ही सेफली ड्राईव्ह करा. ಅವರು ಇಲ್ಲಿ ಏನು ಹೇಳಿದ್ರು ಅಂದರೆ, ಇಲ್ಲಿ ಎಲ್ಲ ಹಿಸ್ಟ್ರಿ ಹೇಳಿದ್ರು. ಇದಕ್ಕೆ 40 ಘಾಟ್ ಅಂತಾರಂತೆ. 40 ಘಾಟ್ ಅಂತ ಯಾಕೆ ಅಂತಾರೆ ಅಂತಂದರೆ, ಈ ಘಾಟ್ ಮೇಲೆ ನಿಂತ್ಕೊಂಡ್ರೆ 40 ಗ್ರಾಮ್ಗಳು ಕಾಣಿಸ್ತಿದ್ವು ಅಂತ ಇಲ್ಲಿ. ಸೊ ಹಂಗಾಗಿ ಇದಕ್ಕೆ 40 ಘಾಟ್ ಅಂತಂದ್ರೆ ಹೆಸರು ಬಂದಿರೋದು. ಮತ್ತು ಈ ಘಾಟ್ ಹೆಂಗಂದರೆ ಸ್ವಲ್ಪ ತುಂಬ ಸಕ್ಕತ್ತಾಗಿದೆ. ನೀವು ನೇಚರ್ ಆಯಿತು, ಅದು ಈ ಟ್ರೆಕ್ಕಿಂಗ್ ಮಾಡೋಕ್ಕೆ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು. ಈ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಅಂತ ಎಲ್ಲಿದೆ ನನಗೂ ಗೊತ್ತಿಲ್ಲ, ಬಟ್ ಒಂದು ಸಾರಿ ವಿಸಿಟ್ ಕೊಡ್ರಿ. ನಾವು ಇಲ್ಲಿಂದ ಉಜ್ಜಯಿನಿಗೆ ಹೋಗ್ಬೇಕಾದ್ರೆ ಮಿಡ್ಲಲ್ಲಿ ಬರುತ್ತೆ 40 ಘಾಟ್ ಅಂತೇಳಿ. ಔರಂಗಾಬಾದ್ ನಿಯರ್ ಆಗುತ್ತೆ. ಔರಂಗಾಬಾದಿಂದ ಹೆಚ್ಚು ಕಡಿಮೆ ಒಂದು 45 ಮಿನಿಟ್ಸ್ ಅಷ್ಟೇ ಆಗ್ಬೋದು. ಬಟ್ ಹೇಳ್ಬೇಕಂತಂದರೆ ನೇಚರಿಗೆ ಮಾತ್ರ, ನೇಚರ್ ಲವರ್ಸಿಗೆ ಮಾತ್ರ ಮಾಡಿಸಿದ್ದಂತಂದು ಹೇಳ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಹೆಂಗಂದ್ರೆ 5 ನಿಮಿಷಕ್ಕೆ ಒಂದೊಂದು ಸಾರಿ ಚೇಂಜ್ ಆಗುತ್ತೆ ಈ ವೆದರು. ಅಂದರೆ ಒಂದು ಸಾರಿ ಬಿಸಿಲು ಇರುತ್ತೆ, ಒಂದು ಸಾರಿಗೆ ಫುಲ್ಲು ಸೆಕೆ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಸಾರಿ ನೋಡಿದ್ರೆ ಎದುರುಗಡೆ ಇರೋರು ಕಾಣಿಸಲ್ಲ, ಅಷ್ಟೊಂದು ಇದಿದೆ. ಸೊ ನಾನು ನಿಮ್ಗೆ ಇಲ್ಲಿದೆಲ್ಲ ಎಕ್ಸ್ಪ್ಲೇನ್ ತೋರಿಸ್ತೀನಿ ಅಂತ ಹೆಂಗಿದೆ ಅಂತಂದೇಳಿ. ನೋಡಿ, ಇದು ಮೇಲ್ಗಡೆ ಇರೋದು ಗುಡ್ಡ. ಸೊ ಇಲ್ಲೆಲ್ಲ ಫುಲ್ಲೆಲ್ಲ ನೀರೆಲ್ಲ ಇದು ಬರುತ್ತೆ. ಹೆಂಗಂದರೆ ಫುಲ್ಲು ಈಗ ಸಿಕ್ಕಾಪಟ್ಟೆ ರೈನಿ ಸೀಸನ್ ಅಲ್ಲ, ಸೊ ಹಂಗಾಗಿ ಮೇಲ್ಗಡೆ ಎಲ್ಲ ಇದಿರೋದಲ್ಲ ಇಲ್ಲಿ ಜರಿ ಥರ ಬರುತ್ತೆ. ನೋಡಿ, ನಮ್ಗೆ ಇಷ್ಟೊತ್ತವರೆಗೂ ಎದುರುಗಡೆ ಏನು ಕಾಣಿಸ್ತಾ ಇರಲಿಲ್ಲ, ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತಂದು. ಹಂಗೆ ನೋಡಿ, ಇಲ್ಲಿ ಕೆಳಗಡೆ ನೋಡಿ ಹೇಗಿದೆ, ಫುಲ್ಲು ಗ್ರೀನರಿ. ಒಂದು ಇದನ್ನು ಕಾಣಿಸಲ್ಲ, ಬರೀ ಎಷ್ಟು ದಟ್ಟವಾದ ಕಡ ಇದು ಇದೆ. ಹೇಗಿದೆ? ನೀವೇನಾದರೂ ಇಲ್ಲಿಗೆ ಬರೋರಿದ್ರೆ ಸ್ವಲ್ಪ ಡ್ರೈವಿಂಗು ಸೇಫಾಗಿ ಮಾಡ್ಕೊಂಬನ್ನಿ. ಯಾಕಂದರೆ ಇಲ್ಲಿ ಯಾವಾಗ ಹೆಂಗಿರುತ್ತೆ ವೆದರ್ ಅಂತ ಗೊತ್ತಾಗಲ್ಲ. ನೀವು ಲೂನಾವಾಲ ಹೋಗಿದ್ರಲ್ಲ, ಅದು ಸೇಮ್ ಅಂತ ಹೇಳ್ಬೋದು. ಯಾಕಂದರೆ ಘಾಟ್ ಆದ ತಕ್ಷಣ ಒಂಥರ ವೆದರ್ ಬರುತ್ತೆ, ಘಾಟಿಗಿಂತ ಮುಂಚೆ ಒಂಥರ ವೆದರ್ ಬರುತ್ತೆ, ಘಾಟ್ ಆದಮೇಲೆ ಒಂಥರ ಬರುತ್ತೆ. ಇವಾಗ ಜಸ್ಟ್ ಬಿಸಿಲಿದ್ದು ನೋಡಿ, ಎಷ್ಟು ಮುಂದ್ಗಡೆ ಇರೋದು ಏನೂ ಕಾಣಿಸ್ತಾ ಇಲ್ಲ ಇವಾಗ, ಅಷ್ಟೊಂದು ಇದಿದೆ. ನಾವು ಹೋಗ್ಬೇಕಾದ್ರೆ ಅಂದವೆ ಹೆಚ್ಚು ಕಡಿಮೆ ಇಲ್ಲಿ ನಾವೊಂದು 45 ಮಿನಿಟ್ಸ್ ಆಯ್ತು ಈಗ ನಿಲ್ಲಿಸಿ, ಇನ್ನೂ ಫೋಟೋಶೂಟ್ ಮುಗಿತಾ ಇಲ್ಲ ನಮ್ದು ಇಲ್ಲಿ. ಇದೆಲ್ಲ ನೋಡಿ, ಇದು ಫುಲ್ಲು ಗುಡ್ಡ ಇದೆ, ಅದ್ರ ಕೆಳಗಡೆ ಮಾತ್ರ ರೋಡ್ ಇದೆ. ಇದೆಲ್ಲ ಫುಲ್ ರೋಡ್ ಇದು. ನೋಡಿ ಇವಾಗ ಹೇಗಿದೆ ಅಂತಂದೇಳಿ, ಒಂದು ಚೂರು ಹೆಂಗೆ ಅಂತಂದರೆ ನಿಜ ಈ ಪ್ಲೇಸ್ ಮಾತ್ರ ಆಯ್ತು, ಎದುರುಗಡೆ ಇರೋದು ಕಾಣಲ್ಲ, ಏನೂ ಇಲ್ಲ, ಅಷ್ಟೊಂದು ಇದಿದೆ. ಮಸ್ತ್ ಪ್ಲೇಸ್ ಮಾತ್ರ, ಮಸ್ಟ್ ವಿಸಿಟ್. ಇದು 40 ಗಾಂವ್ ಘಾಟ್ ಅಂತಂತಾರೆ ಇದಕ್ಕೆ. ನಾನು 40 ಘಾಟ್ ಅಂತ ಇದ್ದೆ. ನಮ್ಗೆ ಬೇರೆ ಹೇಳಿದರು 40 ಘಾಟ್ ಅಲ್ಲ, 40 ಗಾಂವ್ ಘಾಟ್ ಇದು ಅಂತಂದು ಹೇಳಿ. ಈ ಥರ ಫಾಗ್ ಇದೆಯಲ್ಲ, ಫಾಗಿಂದ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತಂತೆ. ಇದು ತುಂಬ ಟಾಪಲ್ಲಿ ಇದೇ ಟಾಪು, ಅಂದರೆ ಹೋಗ್ತಾ ಹಂಗೆ ಡೌನಿಗೆ ಬರುತ್ತೆ. ಇಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ, ಈ ರೋಡ್ ಹೇಗಿದೆ ಅಂತಂದರೆ ಗುಡ್ಡ ಮಿಡ್ಲಲ್ಲಿ ಇಲ್ಲ,
ಬಾರ್ಡ್ರಲ್ಲಿ ಗುಡ್ಡ ಕಟ್ ಮಾಡಿ ಮಾಡ್ಕೊಂಡಿದ್ದಾರೆ. ಮತ್ತು ವ್ಯೂಸ್ ಮಾತ್ರ ಸಕ್ಕದಾಗಿ ಬರುತ್ತೆ. ನಾನಿಲ್ಲಿ ಆ್ಯಕ್ಚುಲಿ ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ನಾನು ಡ್ರೋನ್ ಹಾರಿಸಿದ್ದೆ, ಎದುರುಗಡೆ ಇರೋದೇ ಕಾಣಿಸ್ತಾ ಇಲ್ಲ. ಇನ್ನು ಮೇಲ್ಗಡೆ ಹೋದ ತಕ್ಷಣ ಏನು ಕಾಣಿಸುತ್ತೆ, ಅಷ್ಟೊಂದು ಫಾಗ್ ಇತ್ತು ನಾವು ಬಂದಾಗ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅದು ಆ ಫಾಗಿಂದನೇ ತುಂಬ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಬರೋದು ತುಂಬ ಒಳ್ಳೆಯದು ಅಂತಂದು ಇಲ್ಲಿ. ಮತ್ತು ಅದ್ರ ಇದು ಕಾಣಿಸುತ್ತಲ್ಲ, ಇದ್ರ ಮೇಲ್ಗಡೆ ಅಲ್ಲಿ ಹೋದರೆ ಅಲ್ಲಿ ನಿಂತ್ಕೊಂಡ್ರೆ ಸುತ್ತ 40 ಗ್ರಾಮ್ಗಳು ವಿಜುವಲ್ ಆಗುತ್ತಂತೆ. ಅಂದರೆ ಅದು ಅಷ್ಟು ಹೈಟ್ ಇದೆ, ಮಿಕ್ಕಿರೋವೆಲ್ಲ ಡೌನ್ಗೆ ಇದೆ ಅಂತಂದು. ಸೊ ಹಾಗಾಗಿ ಇದಕ್ಕೆ 40 ಗಾಂವ್ ಘಾಟ್ ಅಂತಂದು ಹೇಳ್ತಾರೆ. ನೀವು ವಿಸಿಟ್ ಮಾಡಬೇಕು ಅಂತಂದರೆ ಇದು ಸಂಭಾಜಿನಗರ ಅಂತಾರೆ, ಔರಂಗಾಬಾದ್ ಅಲ್ಲ ಸಂಭಾಜಿನಗರ ಅಂತಾರೆ. ಅದಕ್ಕೆ ಮೊದಲಿದ್ದು ಔರಂಗಾಬಾದ್ ಅಂತೇಳಿ, ಇವಾಗ ಸಂಭಾಜಿನಗರ ಅಂತ ಹೇಳ್ತಾರೆ, ಛತ್ರಪತಿ ಸಂಭಾಜಿನಗರ ಅಂತಂದೇಳಿ. ಅಲ್ಲಿಂದ 1 ಅವರ್ ಹೆಚ್ಚು ಕಡಿಮೆ 1 ಅವರ್ ಜರ್ನಿ ಆಗುತ್ತೆ. ಅದು ಸ್ವಲ್ಪ ನಿಧಾನ ಬಂದರೂ ಅಷ್ಟೇ. ಇನ್ನೊಂದು ಇಲ್ಲಿ ಹೋಗ್ತಾ ನೀವು ನೋಡಿ ಎಷ್ಟು ನಾನು ತೋರಿಸ್ತೀನಿ ನೋಡಿ, ಎಷ್ಟು ಜರಿ ಇದಾವೆ ಅಂತಂದರೆ ಅಷ್ಟಿದೆ. ಪ್ರತಿಯೊಂದು ಸೆಕೆಂಡ್ಗೂ ಸಿಗುತ್ತೆ, ಅಷ್ಟೊಂದಿದೆ. ಅದು ಒಂಥರ ಹೆಂಗಂದರೆ ನೀವು ಹೋಗ್ತಾ ಇರಬೇಕಾದ್ರೆ, ನಾವು ಎಲ್ಲೋ ಹೋಗ್ತಾಯಿದ್ರೆ ಆ ಹೋಗೋ ಪ್ಲೇಸ್ಗಿಂತ ಆ ದಾರಿನೇ ಸಿಕ್ಕಾಪಡಿ ಬ್ಯೂಟಿಫುಲ್ ಆಗಿರುತ್ತಂತೆ. ಸೊ ಆ ಎಕ್ಸ್ಪೀರಿಯೆನ್ಸ್ ನಂಗೆ ಇಲ್ಲಾಗಿದ್ದು. ಸೊ ನಾನು ತುಂಬ ಘಾಟ್ಗಳಿಗೆ ಹೋಗಿದ್ದೀನಿ, ತುಂಬ ಕಡೆಗೆ ನೋಡ್ಕೊಂಡಿದ್ದೀನಿ. ಇದು ಒಂಥರ ಏನೋ ನಂಗೆ ಒಂಥರ ಸ್ಪೆಷಲ್ ಅನಿಸ್ತು. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಹೋಗ್ಬೇಕಾದ್ರೆ ಘಾಟ್ ಸಿಗುತ್ತೆ ಅಂದ ತಕ್ಷಣ ಏನೋ ಹಂಗೆ ಎಲ್ಲ ಕಡೆ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಷ್ಟು ಬ್ಯೂಟಿಫುಲ್ ಇದೆ ಅಂತಂದರೆ ನೀವು ಒಂದು ಸಾರಿ ವಿಸಿಟ್ ಹೋಗೋದಾದರೆ ಆವಾಗ ಅಲ್ಲಿ ನೋಡ್ಕೊಂಡು ಹೋಗಿ. ಈ ಸೀಸನಲ್ಲಿ ಹೋಗ್ಬೇಕಾದ್ರೆ ನಾವು ಇಲ್ಲೊಂದು ಹಣ್ಣುಗಳೆಲ್ಲ ತೊಗೊಂಡ್ವಿ ರೋಡಲ್ಲೇ. ಚೆನ್ನಾಗಿತ್ತು, ಹಣ್ಣುಗಳು ಮಾತ್ರ ಸಖತ್ ಸ್ವೀಟ್ ಆಗಿತ್ತು. ಯಾಕಂದರೆ ಇವರು ಡೈರೆಕ್ಟಾಗಿ ಇದರಿಂದನೇ ತೊಗೊಂಡು ಕೊಡೋದಂತೆ, ತೋಟದಿಂದನೇ ಕೊಡೋದು. ಸೊ ಹಂಗಾಗಿ ಇದು ಹಣ್ಣುಗಳೆಲ್ಲ ತುಂಬ ಸ್ವೀಟಾಗಿದ್ದವು. ಎಲ್ಲರೂ ತೊಗೊಳಿದ್ರೆ ಆಲ್ಮೋಸ್ಟ್ ಈ ಥರ ತೊಗೊಳ್ಳಿ. ನಾವು ಎಲ್ಲೋ ತೊಗೊಳ್ತೀವಿ, ಅವರು ಎಲ್ಲೋ ಎಷ್ಟು ದಿನ ಸ್ಟೋರ್ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ, ಏನೇನೋ ಕೆಮಿಕಲ್ ಹಾಕಿರ್ತಾರೆ. ಬಟ್ ಇಲ್ಲಿ ಆ ಥರ ಏನು ಇರಲಿಲ್ಲ. ಇದು ನೋಡಿ, ಅಲ್ಲಿ ಡ್ರೋನ್ ಶಾಟ್ ತೆಗಿಯೋಕ್ಕಾಗಲಿಲ್ಲ ಅಂತೇಳಿ ಇಲ್ಲಿ ತೆಗೆದೆ. ಎಷ್ಟು ಗ್ರೀನರಿ ಆಗಿದೆ, ಹೆಂಗಿದೆ ಅಂತಂದೇಳಿ ಬಾ ನನಗೆ ಮಾತ್ರ ಅದು ಅಲ್ಲಿ ಮುಂದೆ ಕಾಣಿಸೋದು ನಿಮಗೆ ಥರ್ಮಲ್ ಪವರ್ ಪ್ಲ್ಯಾಂಟ್. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ, ನಂಗೆ ಅಲ್ಲಿ ಫುಲ್ಲು ಫಾಗ್ ಇತ್ತು. ಆ ಪ್ಲೇಸಲ್ಲಿ ಮಾತ್ರ ಸಿಕ್ಕಾಪಡಿ ಫಾಗು. ಇದು ನಾವು ಬಂದಿರೋದು ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ ಇವಾಗ. ಘಾಟ್ ಸ್ಟಾರ್ಟಿಂಗ್ ಅದು ಪೀಕಲ್ಲಿರೋದು, ಇದು ಸ್ವಲ್ಪ ಇದು ಬಂದಿರೋದು. ನೋಡಿ, ಎಲ್ಲಿ ನೋಡ್ತೀರಿ ಅಲ್ಲಿ ಜರಿಗಳು ಹೇಗಿದೆ ಅಂತಂದೇಳಿ, ಅಷ್ಟು ಜರಿಗಳು ಸಕ್ಕದಾಗಿದಾವೆ ಮಾತ್ರ. ಕರ್ನಾಟಕದಲ್ಲಾದರೆ ಈ ಥರ ಎಲ್ಲ ಗಾಡಿ ನಿಲ್ಲಿಸ್ಕೊಂಡು ನಾವು ಡ್ರೋನ್ ಶಾಟ್ ತೊಗೊಳ್ತೀವಿ ಅಂತಂತಂದರೆ ಎಲ್ಲೂ ಬಿಡಲ್ಲ. ಯಾಕೆಂತಂದರೆ ಅಲ್ಲಿ ಪ್ರಾಣಿಗಳು ಜಾಸ್ತಿ ಓಡಾಡುತ್ತೆ, ಸ್ವಲ್ಪ ಏನಾರ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದು ರಿಸ್ಟ್ರಿಕ್ಷನ್ ಇದೆ. ಸೊ ಇಲ್ಲಿ ಆ ಥರ ಏನು ಪ್ರಾಣಿಗಳು ಜಾಸ್ತಿ ಇಲ್ಲ ಅಂತ ಅನಿಸುತ್ತೆ. ಮತ್ತು ಇದು ಹೇಳಿದ್ನಲ್ಲ, ಅದು ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತಂದೇಳಿ ತುಂಬ ದೊಡ್ಡದಾಗಿದೆ, ಹ್ಯೂಜ್ ಆಗಿದೆ, ಬಟ್ ಸಕ್ಕದಾಗಿದೆ. ನೀವು ಏನಾದರೂ ಈ ಕಡೆಗೆ ಹೋಗೋದಾಗಿದ್ದರೆ, ಸಂಭಾಜಿನಗರಿಂದ ಏನಾದರೂ ನೀವು ಉಜ್ಜಯಿನಿ ಕಡೆಗೆ ಅಥವಾ ಈ ಕಡೆ ಎಲ್ಲರೂ ಹೊರಟಿದ್ರೆ, ಈ ಘಾಟಿಗೆ ನೀವು ಎಂಟ್ರಿ ಆಗೋದು ಬೆಳಗ್ಗೆ ಇಲ್ಲ ಈವ್ನಿಂಗು, ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಎಂಟ್ರಿ ಆಗಿ. ನಿಮಗೊಂಥರ ಮೋಸ್ಟ್ ಪವರ್ಫುಲ್ ಅಂದರೆ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತಂದ್ರೆ ನಿಮ್ಗೆ ಅದು ಯಾವತ್ತೂ ಮರೆಯಲ್ಲ. ಆ ಥರ ಈ ಘಾಟಲ್ಲಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತಂದೇಳಿ. 40 ಗಾಂವ್ ಘಾಟ್ ನೆನ್ಪಿಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನನಗೆ ಈ ಥರ ಕಂಟೆಂಟು ನಾನು ಇದು ಆ್ಯಕ್ಚುಲಿ ಇಲ್ಲಿ ಮಾಡಬೇಕಂತಲೇ ಇರಲಿಲ್ಲ ನನಗೆ. ಸೊ ಹೋಗ್ತಾ ಇರ್ಬೇಕಾದ್ರೆ ಏನೋ ಒಂಥರ ನನಗೆ ಸ್ಪೆಷಲ್ ಅನ್ನಿಸ್ತು. ಸೊ ಹಾಗಾಗಿ ಈ ಬ್ಲಾಗ್ ಮಾಡಾಕಿದ್ದೀನಿ. ಈ ಥರ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನದ್ದು ನಿಮ್ಗೆ ಇನ್ನೂ ಜಾಸ್ತಿ ತೋರಿಸೋ ನನಗೆ ಭಾಗ್ಯ ಸಿಗಲಿ ಅಂತೇಳಿ ಕೇಳ್ಕೊಳ್ತೀನಿ. ಸೊ ನನಗೆ ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತು ನೀವು ಎಲ್ಲೋ ಹೋಗಬೇಕಾದ್ರೆ ಹುಷಾರಾಗಿ ಸೇಫಾಗಿ. ಥ್ಯಾಂಕ್ ಯು.